ಬಳ್ಳಾರಿ ಕೃಷಿ ಇಲಾಖೆ ಹಗರಿ ಕೃಷಿ ವಿಜ್ಞಾನ ಕೇಂದ್ರಗಳ ಸಂಯುಕ್ತಾಶ್ರಯದಲ್ಲಿ ಸಿರುಗುಪ್ಪ ತಾಲೂಕಿನ ಬೀರಹಳ್ಳಿ ಗ್ರಾಮದಲ್ಲಿ ಖೇತ್ ಬಚಾವೋ ಹೊಲಗಳನ್ನು ಉಳಿಸಿ ಅಭಿಯಾನ ನಡೆಯಿತು. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಮಂಜುನಾಥ್, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ಜಯಪ್ರಕಾಶ ನಿಡುಗುಂದಿ, ಶಿವಾನಂದ ಹಂಚಿನಾಳ್, ಬಳ್ಳಾರಿ ಹಗರಿ ಕೃಷಿ ವಿಜ್ಞಾನ ಕೇಂದ್ರ ಡಾಕ್ಟರ್ ಎಸ್.ವಿ. ರವಿ, ಡಾಕ್ಟರ್ ಪಾಲಯ್ಯ, ಆತ್ಮ ಯೋಜನೆಯ ಉಪಯೋಜನಾ ನಿರ್ದೇಶಕರಾದ ಕವಿತಾ ಕುಮಾರಿ, ಕೃಷಿ ಇಲಾಖೆ ತಾಲೂಕು ಸಹಾಯಕ ನಿರ್ದೇಶಕ ಮಂಜುನಾಥ್ ರೆಡ್ಡಿ ಹಾಗೂ ರೈತರು ಉಪಸ್ಥಿತರಿದ್ದರು. ಬಳಿಕ ದೂರದರ್ಶನದೊಂದಿಗೆ ಮಾತನಾಡಿದ ವಿಜ್ಞಾನಿ ಡಾಕ್ಟರ್ ಎಸ್. ರವಿ, ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆ ಮಣ್ಣಿನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ. ಮಣ್ಣಿನ ಫಲವತ್ತತೆ ಉಳಿಸಿಕೊಳ್ಳುವ ಸಲುವಾಗಿ ಸಾವಯವ ಗೊಬ್ಬರವನ್ನು ಬಳಕೆ ಮಾಡಬೇಕು. ಇದು ಇಳುವರಿ ಹೆಚ್ಚಿಸಿ ರೈತರ ಆದಾಯ ವೃದ್ಧಿಗೂ ಪೂರಕವಾಗಲಿದೆ. ಗ್ರಾಮೀಣ ಭಾಗದ ರೈತರಲ್ಲಿ ಈ ಕುರಿತು ಅರಿವು ಮೂಡಿಸುವ ಅಗತ್ಯವಿದೆ ಎಂದರು. ಸಿಟಿ ಕಾಂಪೋಸ್ಟ್ ಇವುಗಳನ್ನ ಹೆಚ್ಚು ಬಳಸ್ತಕ್ಕಂಥದ್ದು, ಅದೇ ರೀತಿಯಾಗಿ ಹಸಿರೆಲೆ ಗೊಬ್ಬರಗಳನ್ನ ಭೂಮಿನಲ್ಲಿ ನಾವು ಬೆಳೆದು ಮಣ್ಣಿಗೆ ಸೇರಿಸ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡೋದ್ರಿಂದ ಏನಾಗ್ತದೆ, ನಾವು ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಕೋಬಹುದು. ಜೊತೆಗೆ ಈ ಜೈವಿಕ ಗೊಬ್ಬರಗಳನ್ನ ಬೀಜೋಪಚಾರ ಮಾಡೋದ್ರ ಮುಖಾಂತರ ಮತ್ತು ಸಗಣಿ ಗೊಬ್ಬರ ಜೊತೆಗೆ ಸೇರಿಸಿ ಮಣ್ಣಿಗೆ ಹಾಕೋದ್ರಿಂದನೂ ಸಮೇತ ನಾವು ಮಣ್ಣಿನಲ್ಲಿ ಈ ಸೂಕ್ಷ್ಮಾಣು ಜೀವಿಗಳನ್ನ ಸಂಖ್ಯೆ ಹೆಚ್ಚಾಗೋದ್ರ ಮುಖಾಂತರನೂ ಸಹ ಮಣ್ಣಿನ ಆರೋಗ್ಯ ವೃದ್ಧಿ ಆಗ್ತದೆ. ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಪಾಲಯ್ಯ, ಪರಿಸರ ಸ್ನೇಹಿ ಕೃಷಿಯನ್ನು ಉತ್ತೇಜಿಸುವ ಸಲುವಾಗಿ ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ನಿಯಂತ್ರಿಸಬೇಕು. ಕೇಂದ್ರದ ವತಿಯಿಂದ ಮಣ್ಣು ಪರೀಕ್ಷೆ, ಮಣ್ಣು ಆರೋಗ್ಯ ಚೀಟಿ ವಿತರಣೆ, ಸಮತೋಲಿತ ಗೊಬ್ಬರ ಬಳಕೆ ಕುರಿತು ಜಾಗೃತಿ ಮೂಡಿಸಿ ಸಾವಯವ ಕೃಷಿಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದರು. ಆದಾಯ ಜಾಸ್ತಿ ಮಾಡುತ್ತೆ, ಜೊತೆಗೆ ಖರ್ಚನ್ನು ಸಹ ಕಮ್ಮಿ ಮಾಡ್ತಕ್ಕಂಥದ್ದು ಒಂದು ಸಾಧ್ಯತೆ ಇದೆ. ಸೊ ಹಂಗಾಗಿ ನಮ್ಮ ರೈತ ಬಾಂಧವರು ಈ ಒಂದು ಕಾರ್ಯಕ್ರಮವನ್ನ ಉಪಯೋಗಿಸಿಕೊಂಡು ಅವರ ಹೊಲಗಳಲ್ಲಿ ಅಥವಾ ಅವರ ಜಮೀನಿನಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಒಂದು ಭೂಮಿಯನ್ನ, ಒಳ್ಳೆ ಗುಣಮಟ್ಟದ ಭೂಮಿ, ಆರೋಗ್ಯತಕ್ಕಂಥ ಭೂಮಿಯನ್ನ ಮುಂದಿನ ಒಂದು ಜನರೇಷನ್ಗೆ ನಾವು ಕೊಟ್ಟಂಗೆ ಅನುಕೂಲ ಆಗುತ್ತೆ. ಕೃಷಿ ಇಲಾಖೆಯ ತಾಲೂಕು ಸಹಾಯಕ ಉಪನಿರ್ದೇಶಕ ಮಂಜುನಾಥ್ ರೆಡ್ಡಿ, ಕೃಷಿ ಭೂಮಿ ಉಳಿಸಿ ಅಭಿಯಾನ ನಡೆಯುತ್ತಿದ್ದು ಮಣ್ಣಿನ ಆರೋಗ್ಯದ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದರು. ಒಂದು ಕ್ರಮ ವಹಿಸಿದ್ವಿ. ಇದಲ್ಲದೆ ರೈತರಿಗೆ ಅರಣ್ಯ ಬೆಳೆ ನಮ್ಮ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಕ್ರಸ್ಟ್ ಗೇಟ್ಗಳ ಪ್ರಾಬ್ಲಮ್ ಆಗಿದ್ದು ಕೂಡ ಅವ್ರಿಗೊಂದು ಆದಾಯ ರೂಪದಲ್ಲಿ ಕೂಡ ಈ ಒಂದು ಹಸಿರೆಲೆ ಗೊಬ್ಬರಗಳು ಮಣ್ಣಿನ ಫಲವತ್ತತೆ ಕಾಪಾಡ್ಕೊಂತ ಜೊತೆಗೆ ಒಂದು ಅವ್ರಿಗೆ ಆದಾಯವನ್ನು ಕೂಡ ನಾವು ತಂದುಕೊಡಲು ಯಶಸ್ವಿಯಾಗಿದ್ದೇವೆ ಅಂತ ಈ ಮೂಲಕ ಹೇಳಕ್ಕೆ ಇಚ್ಛಿಸ್ತೇನೆ. ಆತ್ಮ ಯೋಜನೆಯ ಉಪನಿರ್ದೇಶಕರಾದ ಕವಿತಾ ಕುಮಾರಿ, ಆರೋಗ್ಯಕರ ಮಣ್ಣು, ಜಾಗೃತ ರೈತ, ಸಮೃದ್ಧ ಭಾರತ ಎಂಬ ಘೋಷವಾಕ್ಯದಡಿ ಕಾರ್ಯಕ್ರಮ ಹಮ್ಮಿಕೊಂಡು ಕೃಷಿ ಭೂಮಿಯನ್ನು ಮತ್ತೆ ಫಲವತ್ತಾಗಿಸಲು ರೈತರಿಗೆ ಮನವರಿಕೆ ಮಾಡಿಕೊಡಲಾಗುತ್ತಿದೆ ಎಂದರು. ಉಳಿಸುವಂತ ಅಭಿಯಾನ ಯಾವ ರೀತಿ ಉಳಿಸೋದು ಅಂತಂದ್ರೆ, ನಮ್ಮ ಕೃಷಿ ಭೂಮಿಯನ್ನ ಫಲವತ್ತಾದ ಮಣ್ಣಿಗೆ ಮತ್ತೆ ಮರಳಿ ಪಡಿಬೇಕು. ಯಾವ ರೀತಿ ನಮ್ಮ ಸಮತೋಲನ ಗೊಬ್ಬರಗಳ ಬಳಕೆಯಿಂದ ಹಾಗೂ ಹಸಿರೆಲೆ ಗೊಬ್ಬರಗಳ ಬಳಕೆಯಿಂದ ಹಾಗೆಯೇ ಸಾವಯವ ಗೊಬ್ಬರಗಳ ಬಳಕೆಯಿಂದ ಮಾತ್ರ ಸಾಧ್ಯ. ಸ್ಥಳೀಯ ರೈತ ಕುಮಾರ ನಾಯ್ಕ, ರಾಸಾಯನಿಕ ಗೊಬ್ಬರ ಬಳಕೆ ಮಾಡುವುದನ್ನು ಕಡಿಮೆ ಮಾಡಿ ಸಾವಯವ ಗೊಬ್ಬರಕ್ಕೆ ಆದ್ಯತೆ ನೀಡಿದ್ದಲ್ಲಿ ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ಅಧಿಕ ಇಳುವರಿ ಪಡೆಯಬಹುದಾಗಿದೆ ಎಂಬುದರ ಕುರಿತು ಖೇತ್ ಬಚಾವೋ ಅಭಿಯಾನದಡಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಈ ರೀತಿಯ ಕಾರ್ಯಕ್ರಮಗಳಿಂದಾಗಿ ಕೃಷಿಕರಿಗೆ ನೆರವಾಗಲಿದೆ ಎಂದರು. ಗೊಬ್ಬರಗಳನ್ನು ಹೆಚ್ಚಾಗಿ ಬೆಳೆಸಬೇಕಂತೇಳಿ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ರೈತರಿಗೆ ಒಂದು ತಿಳುವಳಿಕೆ ಮೂಡಿಸಿರ್ತಕ್ಕಂಥ ಅಧಿಕಾರಿಗಳೆಲ್ಲ ತಿಳುವಳಿಕೆ ಮೂಡಿಸಿದರು. ಒಂದು ಅಭಿಯಾನ ಕಾರ್ಯಕ್ರಮವನ್ನು ನಮ್ಮ ರೈತರಿಗೆ ಉಪಯುಕ್ತ ಒಂದು ಕಾರ್ಯಕ್ರಮವನ್ನಾಗಿ ಆಗಿತ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ.